अच्छा, छात्राओं के हम प्रेमचंद के द्वारा लिखी हुई बड़े घर की बेटी इस कहानी में आगे क्या हो सकता है उसके बारे में विचार करेंगे। लेकिन यहाँ पर आनंदी पति आने तक उनके घर में ही या उनके कमरे में ही बैठ गई थी। वहाँ पर श्रीकंठ शनिवार दिन आने के बाद जो गांव का वार्तालाप सुनने के बाद रात्रि 10 बजे तक वो वार्तालाप चल रही थी, लेकिन वो सभी समाप्त होने के बाद फिर से वहाँ पर आनंद के घर में या कमरे में श्रीकंठ आ जा सकता है। वही समय इस घर में क्या चल रही है उसके बारे में वास्तविकता क्या है, वो वास्तविकता सुनने के बाद श्रीकंठ आगे क्या करता है उसके बारे में आज से प्रारंभ करेंगे। आत्मीय ವಿದ್ಯಾರ್ಥಿಗಳೇ, ಈಗಾಗಲೇ ಶ್ರೀಕಂಠನ ಮನೆಯಲ್ಲಿ ಏನಾಗಿದೆ ಅಂತಂದರೆ ಜಗಳ ಅನ್ನುವಂಥದ್ದು ಪ್ರಾರಂಭಗೊಂಡಿದೆ. ಶ್ರೀಕಂಠನು 2 ದಿನಗಳ ಕಳೆದ ನಂತರ ಮುಂದೆ ಮನೆಗೆ ಆಗಮಿಸಿದಾಗ ಊರಲ್ಲಿರುವಂಥ ಎಲ್ಲ ಒಂದು ವಾಸ್ತವಿಕತೆಗಳನ್ನು ಅರ್ಥೈಸಿಕೊಂಡು ಪುನಃ ತನ್ನ ಪತ್ನಿ ಇರುವಂಥ ಸ್ಥಳಕ್ಕೆ ಹೋಗಿ ಮನೆಯಲ್ಲಿ ಏನು ನಡೆದಿದೆ ಅನ್ನುವಂಥ ಸವಿಸ್ತಾರವಾದ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮುಂದೆ ಶ್ರೀಕಂಠ ಏನು ಮಾಡ್ತಾನ ಅನ್ನುವಂಥದ್ದು ಇವತ್ತಿನಿಂದ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಭಯಂಕರವಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದ ಮುಖಾಂತರವಾಗಿ ಇವತ್ತಿನ ಪಾಠಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ। और श्रीकंठ बड़े धैर्यवान और शांत पुरुष थे। श्रीकंठ किस तरह है? जो श्रीकंठ बहुत ही शांत है और इसके साथ बहुत ही धैर्यवान है। वो श्रीकंठ बहुत ही धैर्यवान के साथ बहुत ही शांत स्वभाव श्रीकंठ के पास है। ಶ್ರೀಕಂಠ ಹಿಂಗೆ ಅದಾನ ಅಂತಂದರೆ ಬಹಳ ಒಬ್ಬ ಧೈರ್ಯವಂತನಾಗಿರುವಂಥ ವ್ಯಕ್ತಿ, ಅದರ ಜೊತೆಗೆ ಎಷ್ಟು ಧೈರ್ಯ ಅನ್ನುವಂಥದ್ದಿತ್ತು ಅಷ್ಟೇ ಅವನಲ್ಲಿ ಶಾಂತ ಮನೋಭಾವನೆ ಅನ್ನುವಂಥದ್ದಿತ್ತು. ಅಂದರೆ 2 ಗುಣಗಳನ್ನು ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ. ಬಹಳ ಸೌಮ್ಯವಾಗಿರ್ತಾ ಇದ್ದ, ಬಹಳ ಶಾಂತಗೆ ಇರ್ತಾ ಇದ್ದ. ಯಾವುದೇ ಒಂದು ವಿಚಾರ ಅನ್ನುವಂಥದ್ದು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡುವಂಥ ಸ್ವಭಾವ ಅವನದಾಗಿತ್ತು. ಜೊತೆಗೆ ಅಷ್ಟೇ ಧೈರ್ಯ ಇತ್ತು. ಯಾವುದಾದ್ರೂ ಒಂದು ಘಟನೆ ಬಂದಾಗ ಅದನ್ನು ಎದುರಿಸ್ತೀನಿ ಅನ್ನುವಂಥ ಆತ್ಮಸ್ಥೈರ್ಯ ಯಾರಲ್ಲಿತ್ತು ಅಂತಂದರೆ ಆ ಶ್ರೀಕಂಠನಲ್ಲಿತ್ತು। और उन्हें कदाचित ही कभी क्रोध आता था। एक ही समय में जल्दी श्रीकंठ में जो क्रोध से नहीं आ सकता था। ಪಟ್ನೆ ಒಮ್ಮಿಂದೊಮ್ಮೆ ಶ್ರೀಕಂಠ ಯಾವಾಗಲೂ ಆದಷ್ಟು ಬೇಗನೆ ಆ ವಿಷಯ ಕೇಳಿದ ತಕ್ಷಣವೇ ಸಿಟ್ಟಿಗೆ ಎಂದೂ ಬಂದೇ ಇಲ್ಲ. ಅಂದರೆ ಇದರ ತಾತ್ಪರ್ಯ ಏನು ಅಂತಂದಾಗ ದೀರ್ಘವಾಗಿ ಅಂದರೆ ಸುದೀರ್ಘವಾಗಿ ಆ ಒಂದು ವಿಷಯದ ಮೇರೆಗೆ ಏನು ಮಾಡೋದು ಅಂತಂದರೆ ಚರ್ಚೆಯನ್ನು ಮಾಡೋದು, ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಅದು ಫೈನಲ್ ಏನಿರುತ್ತೆ ಅಂತಿಮ ಹಂತ ಏನು ಬರುತ್ತೆ ಅದು ಡಿಸಿಷನ್ ಕೊಡ್ತಾ ಇದ್ದ. ಅಂದರೆ ತಕ್ಷಣವಾಗಿ ಅವನು ಯಾವಾಗಲೂ ಸಿಟ್ಟಿಗೆ ಬರ್ತಿರಲಿಲ್ಲ। स्त्रियों के आंसू पुरुष के क्रोधिग्न भड़काने में तेल का काम देते हैं। जो स्त्रियों का आंख से जो पानी आ सकता है और आंसू आ जा सकता है, वो आंसू पुरुष का जो क्रोधाग्नि है, वो क्रोधाग्नि में जो तेल के समान जो डालने के बाद या अग्नि के ऊपर तेल डालने के बाद वो अग्नि किस तरह जो बढ़ जा सकता है, उसी तरह जो पुरुष का क्रोधाग्नि है वो क्रोधाग्नि में उनका पत्नी का आंसू है
तेल की समान है। वो आंसू बाहर आने के बाद श्रीखंड का जो क्रोध है वो क्रोध क्या हो गया है, ಕ್ರೋಧಾಗ್ನಿ हो गया है। ಪುರುಷರಿಗೆ ಸಿಟ್ಟು ಯಾವಾಗ ಬರುತ್ತೆ ಅಂತಂದ್ರೆ ತನ್ನನ್ನು ನಂಬಿಕೊಂಡು ಬಂದಿರತಕ್ಕಂಥ ಏನು ಆನಂದಿ ಅದಾಳ, ಆ ಆನಂದಿಯ ಕಣ್ಣಲ್ಲಿ ಯಾವಾಗ ನೀರು ಅನ್ನುವಂಥದ್ದು ಬಂತು ಆವಾಗ ಹೆಂಗಾಗತ್ತೆ ಅಂತಂದರೆ ಪುರುಷರ ಒಂದು ಸಿಟ್ಟು ಅನ್ನುವಂಥದ್ದು ಇಮ್ಮಡಿ ಆಗುತ್ತೆ, ಎರಡರಷ್ಟು ಜಾಸ್ತಿ ಆಗುತ್ತೆ। ಇವಾಗ ಒಂದು ದೀಪ ಉರಿತದ ಅಥವಾ ಒಂದು ತವಲಿ ಬೆಂಕಿ ಹತ್ತಿ ಉರ್ಲಿಕ್ಕೆ ಹತ್ತದ ಅಂತ ಅರ್ಥ ಮಾಡ್ಕೊಳ್ಳೋಣ। ಅವಾಗ ಅದ್ರಾಗ ಒಂದು ಸ್ವಲ್ಪ ನೀವು ಎಣ್ಣೆ ಒಯ್ದು ಚೆಲ್ಲದ್ರಿ, ಪೆಟ್ರೋಲ್ ಒಯ್ದು ಚೆಲ್ಲದ್ರಿ, ಅಥವಾ ಇವತ್ತು ಗಾಸ್ಲೈಟ್ ಒಯ್ದು ನೀವು ಅದರಲ್ಲಿ ಉಗ್ಗದ್ರಿ ಅಂತಂದ್ರೆ ಒಮ್ಮೆಲೆ ಭಗ್ಗನೆ ಹೆಂಗೆ ಉರಿ ಹತ್ಕೋತ್ತೆ ನೇಟ್ ಆಗುತ್ತೆ ನೋಡಿ। ಆ ರೀತಿಯಾಗಿ ಇಲ್ಲಿ ಶ್ರೀಕಂಠನ ಮನದಲ್ಲಿ ಏನಾಯಿತು ಅಂತಂದರೆ ತನ್ನ ಒಂದು ಹೆಂಡತಿಯ ಕಣ್ಣೀರು ಅನ್ನುವಂಥದ್ದು ಸುರಿಸಿದಾಗ ಅವನ ಒಂದು ಸಿಟ್ಟು ಕ್ರೋಧಾಗ್ನಿಯಾಗಿ ಪರಿವರ್ತನೆಯಾಯಿತು ಅಂತ। ಅವ್ರು ರಾತ್ ಭರ್ ಕರ್ವಟ್ ಬದಲ್ತೇ ರಹೆ, ಒಂದು ರಾತ್ರಿ ಸಂಪೂರ್ಣವಾಗಿ ಹೋಯಿತು ಅಂತ। ರಾತ್ ಭರ್ ಕರ್ವಟ್ ಬದಲ್ತೇ ರಹೆ, ಕರ್ವಟ್ ಹೊರಳಾಡು ಅಂತ। ಈಗ ಮನ್ಕೊಂಡಿದ್ದ ಪಲ್ಲಂಗದ ಮೇಲೆ, ಆ ಪಲ್ಲಂಗದ ಮೇಲೆ ಮನ್ಕೊಂಡಾಗ ಎಡಕ್ಕೆ ಮಲ್ಕೊಂಡ್ರು ಅದನ್ನೇ ವಿಚಾರ ಮಾಡ್ತಿದ್ದ, ಬಲಕ್ಕೆ ಹೊರಳಿ ಮಲ್ಕೊಂಡ್ರು ಅದನ್ನೇ ವಿಚಾರ ಮಾಡ್ತಿದ್ದ, ಚಿತ್ತ ಮನ್ಕೊಂಡ್ರು ಅದನ್ನೇ ವಿಚಾರ ಮಾಡೋದು। ಹೆಂಗೆ ಮಲ್ಕೊಂಡ್ರು ಯಾವುದು ಚಿಂತೆ ಬರ್ತಿತ್ತು ಅವನಿಗೆ ಅಂತಂದರೆ ಈ ಒಂದು ಘಟನೆ ಈ ಮನೆಯಲ್ಲಿ ಏಕೆ ನಡೆಯಿತು, ಅದಕ್ಕೆ ಅಂತಿಮ ಹಂತ ಏನು, ಅದನ್ನು ಯಾವ ರೀತಿಯಾಗಿ ಫೈನಲ್ ಡಿಸಿಷನ್ ಕೊಡಬೇಕು, ಅಥವಾ ಅವನು ನನ್ನ ಹೆಂಡತಿಯ ಮೇಲೆ ತನ್ನ ಒಂದು ಕಡಾಯಿಯಿಂದ ಹೊಡೆದಾನಲ್ಲ ಬೀಸಿ, ಹೀಗೆಲ್ಲ ನೂರಾರು ಥರದ ವಿಚಾರಗಳು। ಏಕಂತಂದರೆ ಈಗ ನಾನು ಅಕಸ್ಮಾತ್ ಜಗಳ ತೆಗೆದೆ ಅಂದ್ರೆ ಊರಾಗ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಯಾರು ಅಂದರೆ ಶ್ರೀಕಂಠ। ಯಾರ ಮನೆಗಡೆ ಜಗಳ ಆಗಿ ಹೋಯಿತು ಅಂತಂದರೆ ಅವ್ರ ಮನ್ಯಾಗ ಹೋಗಿ ನ್ಯಾಯ ಹೇಳಿ ಆ ಒಡೆಯುವಂಥ ಕುಟುಂಬವನ್ನು ಒಂದು ಮಾಡುವಂಥ ಮನಸ್ಸುಳ್ಳುವಂಥ ವ್ಯಕ್ತಿ ಆ ಊರಾಗ ಯಾರಾದರೂ ಇದ್ದರೆ ಅದನ್ನೇ ಶ್ರೀಕಂಠ ಅಂತ ಹೇಳ್ತೀವಿ। ಎಲ್ಲರೂ ಹಿಂಗಿರಬೇಕು ಅಂದ್ರೆ ಐಕ್ಯತೆಯಿಂದ ಇರಬೇಕು, ಯಾರೂ ಹೊಡೆದಾಡಬಾರ್ದು, ಯಾರೂ ಜಗಳಾಡಬಾರ್ದು, ಯಾರೂ ಪರಸ್ಪರ ವೈಮನಸ್ಸ ಭಾವನೆ ಅನ್ನುವಂಥದ್ದು ಇರಬಾರ್ದು। ಆ ರೀತಿಯಾಗಿ ಎಲ್ಲರಿಗೂ ಒಂದು ರೀತಿಯಿಂದ ತಿಳಿಸಿ ಹೇಳಿ ಅವರಿಗೆ ನೆಮ್ಮದಿಯನ್ನು ತಂದುಕೊಟ್ಟು ಆ ಕುಟುಂಬವನ್ನು ಒಡಿಲಾರದೆ ಇರುವಂಥ ಸ್ಥಿತಿಗೆ ತಂದು ಸ್ವಲ್ಪ ಇವತ್ತು ನನ್ನ ಮನೆಯಲ್ಲಿ ಅಂಥ ಘಟನೆ ಆಗಿದೆ ಅಂತಂದರೆ ಅದಕ್ಕೆ ಆ ಕೊನೆಯ ತೀರ್ಪು ಯಾವ ರೀತಿಯಾಗಿ ಕೊಡಬೇಕು, ಇದು ಈ ಮನೆಯಲ್ಲಿ ಯಾಕೆ ನಡೀತಾ ಇದೆ, ಹೀಗೆ ನಾನಾ ರೀತಿಯಲ್ಲಿ ಶ್ರೀಕಂಠ ಏನು ಮಾಡ್ಲಿಕ್ಕತ್ತಿದ್ದ ಅಂತಂದರೆ ಅದರ ಬಗ್ಗೆ ವಿಚಾರಿಸ್ತಾ ಇದ್ದ। ಇದಕ್ಕೆ ಅಂತಿಮವಾದ ಹಂತನ ನಾವು ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು। ಹಾಗಾಗಿ ರಾತ್ರಿ ಬೆಳಗನ ಹೊತ್ತೇ ಹೊಂದಿತು ಖರೆ ಅವನಿಗೆ ನಿದ್ದೆ ಹತ್ತಲಿಲ್ಲ। ಉದ್ವಿಗ್ನತೆ ಕಾರಣ ಪಲಕ್ ತಕ್ ನಹಿ ಜಪ್ಕ, ನಹಿ ಜಪಕ ಅಂತ ಬರುತ್ತೆ, ಜಪ್ಕಿ ಅಂದರೆ ಜಂಪು ಅಂತ, ಹೊರಳಾರ್ದ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಆಯಿತು, ಸೂರ್ಯೋದಯ ಆಯಿತು, ಈ ಕಣ್ಣು ರೆಪ್ಪೆಗಳು ಏನದವಲ್ಲ ಒಂದಕ್ಕೊಂದು ಕೂಡಲಿಲ್ಲ ಅಂತ ಹೇಳ್ತೀವಿ। ಅಂದರೆ ಅವನಿಗೆ ಜಂಪು ಸ್ವಲ್ಪ ಜಂಪರೆ ಬರಬೇಕಲ್ಲ, ಸ್ವಲ್ಪ ಹಿಂಗೆ ನಿದ್ದೆ ಹೋದಂಗೆ ಆಗಬೇಕಲ್ಲ, ಅಷ್ಟು ಸಹಿತ ಬರಲಿಲ್ಲ ಅಂದ್ರೆ ಕಣ್ಣಿಗೆ ಕಣ್ಣು ಕೂಡಲಿಲ್ಲ ಅಂತ ಅರ್ಥ। ಅಂದರೆ ಈ ರೆಪ್ಪೆಗೆ ರೆಪ್ಪು ಕೂಡಲಿಲ್ಲ ಅರ್ಥ ಏನು, ರಾತ್ರಿ ಬೆಳಗನ ಎಚ್ಚರಿದ್ದ ಅಂತ ಯಾರು, ಶ್ರೀಕಂಠ। प्रातः काल अपने बाप के पास जाकर बोले, ಬೆಳಿಗ್ಗೆ ಆಯಿತು, ಸೂರ್ಯೋದಯ ಆದ ನಂತರ ಅವನು ತನ್ನ ತಂದೆಯ ಹತ್ರ ಹೋಗ್ತಾ ಇದ್ದಾನೆ। ಇಲ್ಲೇ ತನಕ ತಂದೆಯ ಮುಂದೆ ನಿಂತು ಮಾತಾಡ್ತಿದ್ದಿಲ್ಲ ವ್ಯಕ್ತಿ, ಇಲ್ಲೇ ತನಕ ಅವರ ತಂದೆ ಏನು ಹೇಳ್ತಾನೆ ಅದು ಅಂತಿಮವಾಗಿರ್ತಕ್ಕಂಥದ್ದು। ತಂದೆಯ ಪ್ರೀತಿಗೆ ಪಾತ್ರನಾಗಿರುವಂತಹ ವ್ಯಕ್ತಿ ಇಲ್ಲಿ ಶ್ರೀಕಂಠ ಅಂತ ಹೇಳ್ತೀವಿ। ಅಷ್ಟೊಂದು ತನ್ನ ತಂದೆಯ ಬಗ್ಗೆ ಗೌರವ ಅನ್ನುವಂಥದ್ದು ಶ್ರೀಕಂಠನಲ್ಲಿ ಇತ್ತು, ಆದರೂ ಇವಾಗ ಅನಿವಾರ್ಯ, ಈ ಪರಿಸ್ಥಿತಿ ಅನಿವಾರ್ಯ ಇದೆ, ಅಲ್ಲಿ ಹೋಗಬೇಕಾಗಿದೆ, ಏಕೆಂದರೆ ಇದಕ್ಕೆ ಅಂತಿಮ ಒಂದು ಹಂತ ಕೊಡಬೇಕಾಗಿದೆ। ಬೆಳಿಗ್ಗೆ ಆಯಿತು, ಹೊರಟವ ಅಂತಂದರೆ ತನ್ನ ತಂದೆ ಹತ್ರ ಹೋಗ್ತಾ ಇದ್ದಾನೆ। ದಾದಾ ಅಬ್ ಇಸ್ ಘರ್ ಮೇ ಮೇರಾ ನಿಭಾಹ ನ ಹೋಗಾ, दादा इस घर में जो निभाने का काम है वो निभाने का काम आगे नहीं हो जा सकता है, क्योंकि लिए इस घर जो पहले किस तरह घर था वही उस तरह घर ये आज नहीं है। ತಂದೆ ಮುಂದೆ ಹೋಗಿ ಹೇಳ್ತಾ ಇದ್ದಾನೆ, ಈ ಮನೆಯಲ್ಲಿ ನನಗೆ ಇನ್ನೂ ಇರುವುದಕ್ಕೆ ಆಗಲ್ಲ, ಅಥವಾ ಆಗು ಹೋಗಗಳನ್ನು ನೋಡಿಕೊಂಡು ಹೋಗ್ಲಿಕ್ಕೆ ಆಗಲ್ಲ। ಯಾಕೆ ಅಂತಂದರೆ ಮೊದಲು ಹೆಂಗ ಆ ಮನೆ ಅನ್ನುವಂಥದ್ದಿತ್ತು, ಇವತ್ತು ಆ ಮನೆ ಆ ಸ್ಥಿತಿಯಲ್ಲಿ ಉಳಿದಿಲ್ಲ, ತಾತ್ಪರ್ಯ ಏನಿದೆ, ಬದಲಾವಣೆಯಾಗಿದೆ। ಹಾಗಾದರೆ
इस तरह की विद्रोह पूर्ण बातें कहने पर श्रीकंठ ने कितनी ही बार अपने कई मित्रों के आड़े हाथे लिया है. ಇದನ್ನು ಹೇಳಬೇಕಾಗಿತ್ತು ಅಂತಂದರೆ ಶ್ರೀಕಂಠ ಹೋಗಿ ಅವ್ರ ತಂದೆ ಮುಂದೆ ಹೇಳ್ತಾನೆ. ಆವಾಗ ಅವ್ರ ತಂದೆ ವಿಚಾರ ಮಾಡ್ತಾನೆ, ಶ್ರೀಕಂಠ ಇಂಥ ಒಂದು ಸಮಸ್ಯೆಗಳನ್ನು ತನ್ನ ಸ್ನೇಹಿತರಿಗೆ ತಮ್ಮ ಊರಾಗ ಬಂದಾಗ ಅದರ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಅದರಲ್ಲಿ ಭಾಗಿಯಾಗಿ ಇಬ್ಬರಿಗೂ ಸಮಜಾಯಿಸಿ ಇಬ್ಬರಿಗೂ ತಿಳಿಸಿ ಹೇಳಿ ಅವರಿಬ್ಬರನ್ನು ಒಂದು ಮಾಡಿರುವಂಥ ಘಟನೆಗಳು ಎಷ್ಟಿದ್ದು ಅಂದರೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಘಟನೆಗಳು ಆವಾಗ ಅಲ್ಲಿ ಆಗಿದ್ದು. ಅವೆಲ್ಲಕ್ಕೂ ಸಾಕ್ಷಿ ಯಾರು ಅಂತಂದರೆ ಶ್ರೀಕಂಠ ಅಂತ ಹೇಳ್ತಾ ಇದ್ದೀವಿ. ಪರಂತು दुर्भाग्य आज उन्हें स्वयं वे ही बातें अपने मुंह से कहने पड़ी. यहाँ पर क्या हो गई है, श्रीकंठ का दुर्भाग्य है. अपनी ही मुंह से ये बात कहना पड़ेगी. किस बात? निबाह न हो सजा सकता है. ಇವತ್ತು ಶ್ರೀಕಂಠನ ಬಾಯಿಯಿಂದನೇ ಆ ಮಾತು ಅನ್ನಬೇಕಾಗಿದೆ. ಏನಂದರೆ ಅವರ ಜೊತೆಗೆ ನನಗೆ ಕೂಡಿ ಇರ್ಲಿಕ್ಕೆ ಆಗಲ್ಲ. ಎಷ್ಟೋ ಜನರು ಅವ್ರ ಮುಂದೆ ಅವನ ಸ್ನೇಹಿತರ ಅಂದಿದ್ರು. ಅಂದಾಗೂ ಏನು ಮಾಡಿದ್ದ ಅಂದ್ರೆ ಅವರಿಗೆ ಸಮಜಾಯಿಸಿದ್ದ, ತಿಳಿಸಿ ಹೇಳಿದ್ದ, ಇದು ಒಕ್ಕಟ್ಟು ಇರಬೇಕು, ನೀವೆಲ್ಲರೂ ಕೂಡಿರಬೇಕು, ಸಬ್ ತೋ ಮಿಲ್ಜುಲ್ ಕರ್ ರಾನಾ ಹಿ ಚಾಹಿಯೇ, ಏಕತಾ ಹೋನಾ ಹಿ ಚಾಹಿಯೇ, ಹೀಗೆಲ್ಲನೂ ಹೇಳ್ತಿದ್ದ. ಆದ್ರ ಇವತ್ತು ಯಾರು ಒಡಿಬಾರ್ದು ಅಂತ ಹೇಳ್ತಾ ಇದ್ರು, ಎಲ್ಲರೂ ಐಕ್ಯತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ರು. ಯಾರು ನೀವು ಎಲ್ಲರೂ ಸಹೋದರರು ಅಥವಾ ಅಣ್ಣತಮ್ಮರು ಮನೆಯಾಗಿರುವಂಥ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾದ್ರಪ್ಪ ಪರಸ್ಪರವಾಗಿ ಜಗಳಾಡಬೇಡ್ರಿ ಅಂತ ಯಾರು ಹೇಳ್ತಿದ್ರು, ಯಾವ ಬಾಯಿಯ ಮುಖಾಂತರ ಯಾರು ಹೇಳ್ತಾ ಇದ್ರು, ಮಾಡಬೇಕಾಗಿದೆ ಅಂತಂದರೆ ನಾನು ಅವರ ಜೊತೆಗೆ ಬೆರೆತುಕೊಂಡು ಇರ್ಲಿಕ್ಕೆ ಆಗಲ್ಲ ಅಂತ ಹೇಳಬೇಕಾಗಿದೆ. ಇದು ಶ್ರೀಕಂಠನ ದೌರ್ಭಾಗ್ಯ ಅಂತ ಕರಿತೀವಿ, ವಿಧಿ ಲಿಖಿತ ಅಂತ ಕರಿತೀವಿ ನಾವಕ್ಕೆ. ಅವ್ರು दूसरे को कितना सहज है. ಅರ್ಥ ಮಾಡಿಕೊಂಡ ಇನ್ನೊಬ್ಬರಿಗೆ ನಾವು ಉಪದೇಶವನ್ನ ಮಾಡ್ತಕ್ಕಂಥದ್ದು ಎಷ್ಟೊಂದು ಸುಲಭ, ಅಷ್ಟೇ ಒಂದು ಸರಳಲ್ಲ. ನಾವು ಇನ್ನೊಬ್ಬರಿಗೆ ಅದನ್ನು ನಾವು ಹೇಳ್ತೇವೆ ಅಂತಂದರೆ ಅಥವಾ ಅದರ ಬಗ್ಗೆ ನಾವು ನಡ್ಕೊತೀವಿ ಅಂತಂದರೆ ನಾವು ನಡಿಬೇಕಲ್ಲ, ಅದು ಎಷ್ಟು ಕಠಿಣ ಅಂತ ಅರ್ಥ ಮಾಡ್ಕೊಳ್ತಾ ನಾವು. ಯಾಕಂತಂದರೆ ಇನ್ನೊಬ್ಬರಿಗೆ ಹೇಳುವುದು ಸಹಜ, ಮಾತುಗಳನ್ನು ಆಡುವುದು ಸಹಜ. ಬಟ್ ಆ ಮಾತಿನಾಗ ನಾವೇನು ಮಾಡಬೇಕು ಅಂದ್ರೆ ನಡಿಬೇಕಲ್ಲ, ನುಡಿದಂತೆ ನಡಿಬೇಕಲ್ಲ, ನುಡಿದಂತೆ ನಡಿಬೇಕು. ಅಕಸ್ಮಾತ್ ನುಡಿಯೊಳಗಾಗಿ ನಡೆಯದಿದ್ದರೆ ನೆಂತು ಮೆಚ್ಚುವ ನಯನ ಕೂಡಲ ಸಂಗಮ ದೇವ ಅಂತ ಹೇಳ್ತೀವಲ್ಲ, ಹಾಗೆ ನೋಡಿ ನಾವು ಏನು ಮಾತಾಡ್ತೀವಿ ಹಂಗೆ ನಡಿಬೇಕು. ಯಾರಾದರೂ ಅಕಸ್ಮಾತ್ ಬಂದು ಇಲ್ರಿ ಶ್ರೀಕಂಠ ಅವರ ನೀವೇ ನಮಗೆ ಇಷ್ಟೆಲ್ಲ ಬಂದು ಬುದ್ಧಿ ಮಾತು ಹೇಳ್ತಿದ್ರಿ, ನಮ್ಮ ಮನೆ ಜಗಳ ಹೇಳಿದ್ರೆ ಹಂಗಿರಬೇಕು ಅಂತ ಹೇಳ್ತಿದ್ರಿ, ಹಿಂಗಿರ್ಬೇಕು ಅಂತ ಹೇಳ್ತಿದ್ರಿ, ಏನೇನೋ ಹೇಳಿ ನಮ್ಮೆಲ್ಲರನ್ನ ಕೂಡಿಸ್ತಿದ್ರಿ. ಬಟ್ ಇವತ್ತು ನಿಮ್ಮ ಮನೆಯಲ್ಲಿ ಆ ಪರಿಸ್ಥಿತಿ ಬಂದಿದೆ ಅಂದಾಗ ನೀವು ಯಾವ ರೀತಿಯಾಗಿ ಡಿಸಿಷನ್ ತಗೊತೀರಿ, ನಿರ್ಣಯವನ್ನು ತಗೊತೀರಿ ಅಂತ ವಿಚಾರ ಮಾಡಿಕೊಂಡು ಅಂತ ನಾವು ಹೇಳುವುದು ಎಷ್ಟು ಸಹಜ ಅಂತ ಹೇಳುವುದು ಎಷ್ಟು ಸಹಜ, ಅದನ್ನು ಆ ರೀತಿಯಾಗಿ ನಡ್ಕೊಂಡು ಬರ್ತಾರಲ್ಲ ಅವರು ಎಷ್ಟು ಗ್ರೇಟಾ ಅಂತ ಇಲ್ಲಿ ತಾನೇ ವಿಚಾರ ಮಾಡ್ತಾ ಇದ್ದಾರೆ. ಬೇನೆ ಮಾಧವ್ ಸಿಂಗ್ ಘಬರಾ ಉಟ್ಟೆ ಅವ್ರು ಬೋಲೆ ಕೆಂ. ಬೇನೆ ಮಾಧವ್ ಸಿಂಗ್ ಅವರು ಅಂತಾರ, ಇಲ್ಲೇ ತನಕ ನನ್ನ ಮಗ ಹುಟ್ಟಿ ಇಷ್ಟು ವರ್ಷ ಆಯಿತು ನನ್ನ ಮುಂದೆ ನಿಂತು ಮಾತಾಡಿದ್ದಿಲ್ಲ. ಆ ಮಾತುಗಳನ್ನು ಕೇಳಿ ಒಮ್ಮಿಗೊಮ್ಮೆ ಅವನಿಗೆ ಆ ಬೇನೆ ಮಾಧವ್ ಸಿಂಗ್ರಿಗೆ ಹೆಂಗಾಯಿತು ಅಂತಂದರೆ ಶಾಕ್ ಬಡ್ದಂಗೆ ಆಗಿಬಿಡ್ತು, ಗಾಬರಿ ಆಗಿಬಿಟ್ರು, ಅವರು ವಂಡರ್ಫುಲ್ ಆಗಿಬಿಟ್ರು, ಆಶ್ಚರ್ಯ ಆಗಿಬಿಡ್ತು. ಅವರಿಗೆ ಮುಂದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಯಾಕೆ ಅಂತ ಅಷ್ಟೇ ಕೇಳಿದ್ರು. श्रीकंठ इसलिए कि मुझको अपने मान प्रतिष्ठा का कुछ विचार है. ಯಾಕಂತಂದರೆ ಇದರಲ್ಲಿ ನನ್ನ ಮಾನ ಮರ್ಯಾದೆಯ ಪ್ರತಿಷ್ಠಿತಿಯ ಪ್ರಶ್ನೆ ಇದೆ ಅಂತ. ಯಾಕಂತಂದರೆ ಅಣ್ಣನ ಹೆಂಡತಿಗೆ ಒಂದು ಜೂತೆಯಿಂದ ಚಪ್ಪಲಿನಿಂದ ಹೊಡೆದಿರ್ತಕ್ಕಂಥ